ಅಲೋ ಅಲ ಅವ್ವ. ಏನು ಮಾಡ್ತಿದ್ದಿ? ಯಾಸೋದಿ ಅವ್ವ? ಹೇಳು ಮಗಳೇ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಕಣವ. ಏನು ಮಾಡ್ತಾಯಿದ್ದಿ? ಏನಿಲ್ಲ ಕಣವ. ಏನಿಲ್ಲ, ಕೂತಿದೆ. ತೋಟ ತಕ್ಕ ಬಂದೆ. ಕುಂತೀನಿ ಕಣವ. ಏನು ಸಮಾಚಾರ? ಅಲ್ಲ ಕಣವ, ನೀ ಏನು ಬುದ್ಧಿ ಇಲ್ವ ನಿನಗೆ? ಏನು ಜನಗಳು ಚಂದ ಅಂದಾರ, ಅದಕ್ಕೆ ಲತ್ತನ ಮನೆಯಿಂದ ಹಚ್ಚಿ ಕಳ್ಸಿದಿ ನೀನು. ಯಾಕವ, ಏನಾಯ್ತವ? ನಿನ್ಗೆ ಯಾರು ಹೇಳ್ದರು? ಯಾರೇ ಆಗಲಿ ಯಾಕವ, ಯಾಕೆ ಆಯಿತು? ಏನು ಹಿಂಗೆ ಆಡ್ತಿದ್ಯೋ ಕಣಪ್ಪ. ಒಂದು ಮಾತುಕತೆ ಅನ್ನೋದು ಬರ್ತದೆ ಅಂತಾರೆ ಮನೆನೂ. ಅದಕ್ಕೆ ಅದನ್ನೇ ಒಂದು ದೊಡ್ಡ ರಾಗ್ಲೆ ರಾಮಾಯಣ ಮಾಡ್ಕೊಂಡು ಕೂತ್ಕೊಂಡಾರವ. ಅದಕ್ಕೆ ಅಂಗಡಿಯ ನೀನು ಬುದ್ಧಿ ಬೇಡವ ನಿನಗೆ? ಕೂತ್ಕಡೆ ಮಗ ಅವ್ನ ಕತೆ. ಅಲ್ಲ ಕಣೆ, ನಾನು ಹೇಳೋದೊಂದು ಬುದ್ಧಿ ಬೇಡವೇ ಮಗ? ಒಂಚೂರುವೆ ಬುದ್ಧಿ ಬೇಡವ ಹೇಳು? ಹೊರಗಾಲ ಮುಂಡೆ ಎಂಥ ಕೆಲಸ ಮಾಡಿದ್ರು ನಿಮಗೆ? ಹೋಗಿ ಪಟೇಲಪ್ಪಂತಾಗ ನ್ಯಾಯ ಕೊಟ್ಟವಳೆ. ನ್ಯಾಯ ಕೊಡ್ಬೇಕಾಗಿತ್ತಾ? ನಾನು ಹೇಳಿವ್ನಿ, ಲೇ ಅವು ಏನೋ ಹುಷಾರಿಲ್ವಂತೆ, ಡಾಕ್ಟ್ರು ಗ್ಯಾರಂಟಿ ಕೊಟ್ಟಿಲ್ವಂತೆ, ಏನೋ ಮಗಳು ಮನೆಗೆ ಬಂದು ಅವಳು ಪಾಡ್ಗೆ ಅವಳು ನಿನ್ನ ಗಂಡ ಏನಾರೇ ಹೋಗಿ ಅದು ಇದೊಂದು ತಂದು ಕೊಡಕ್ಕೆ ಹೋಗಿದ್ದಾನೋ ಇಲ್ಲ ಇನ್ನೊಂದು ಮಾಡಕ್ಕೆ ಹೋಗಿದ್ದಾನೋ, ಅವಳು ಪಾಡ್ಗೆ ಅವಳವಳೆ, ಅವ್ನ ಪಾಡ್ಗೆ ಅವನವನೇ. ಯಾಕೆ ಸುಮ್ಮನೆ ತಲೆಗೆಡ್ಸ್ಕೊಂಡಿಯ ನೀನು? ಸುಮ್ಮನೆ ಇರಲಿ ನಿನ್ನ ಪಾಡ ನೀನು ಅಂತ ಹೇಳ್ಬಿಟ್ಟೋಗಿಂತಾನೆ ಹೋಗ್ಬಿಟ್ಟು ನೋಡ್ಕೊಬರೋದ ತಡು ಅನ್ಕೊಂಡು ನಾನು ಅದೇ ಓದ್ನಲ್ಲ ಬೋಯಕ್ಕೆ ಅಂತ ಅಲ್ಲೇ ಉಳ್ಕೊಂಡಾದ್ಮೇಲೆ ಅಲ್ಲಿಂದಾನೆ ಫೋನ್ ಮಾಡೀನಿ ನಾನು. ಲೇ ಸುಮ್ಮನೆ ಇದ್ಬಿಡು, ನೀನು ತಲೆಗೆಡ್ಸ್ಕೊಬೇಡ ನೀನು. ನಾನು ಬತ್ತೀನಿ, ಅದೇನು ಮಾತಾಡೋಕ್ಕಾಯ್ತದೆ ಸುಮ್ಕಿರ್ಲಿಲ್ಲ ಅಂತ ನಾನು ಎಲ್ಲ ಹೇಳಿವ್ನಿ. ಬರೋತ್ತಿಗೆ ಯಾವ ಥರ ತಗೊಂಡು ಇವಳು ಹಳೆ ಮನೆಗೆ ಹೋಗಿ ಕೂತಿದ್ದಾಳಂತೆ ನೋಡು. ಮತ್ತೆ ನಾನು ಕ್ವಾಪತ್ತಕ್ಕಿರು ಮಗ, ನನಗೆ ಇವಳು ಹಿಂಗೆ ಆಡಿದ್ರೆ ನಾನು ಕ್ವಾಪತ್ತಕ್ಕಿಲ್ವ ಹೇಳು? ಹಳೆ ಮನೆಗೆ ಹೋಗಿ ಕೂತ್ಕೊಬಿಟ್ಟು ನಂಗೆ ನ್ಯಾಯ ಬೇಕು, ನನಗೆ ಹಂಗೆ ಬೇಕು ಹಿಂಗೆ ಬೇಕು, ನಂಗೆ ಹಿಂಗೆ ಮೋಸ ಮಾಡಿದ್ರು ಅಂದ್ಕೊಂಡು 3 ದಿವಸ ಊಟ ಉಂದಂಗೇನಿಲ್ಲ. ತರ್ಸ್ಕೊಂಡು ತಿಂದವಳೆ ಚೆನ್ನಾಗೇ, ತಿಂದವಳೆ ಚೆನ್ನಾಗಿ. ಅಂದರೆ ಜನಗಳು ಕಾಣ್ದಂಗೆ, ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಅಂದಂಗೆ ಮಗನ ಕೈಲಿ ಪಾರ್ಸಲ್ ತರ್ಸ್ಕೊಂಡು ಬೇಕಾಗಿರೋದನ್ನೇ ಬಿರಿಯಾನಿ ಪರ್ಯಾನಿ ಅದು ಇದು ಅಂತ ಚೆಂದ ತಿಂದವಳೆ ಮಗ. ತಿಂದುಬಿಟ್ಟು ಎಲ್ಲನೂ ತಿನ್ಕೊಂಡು ಉಣ್ಕೊಂಡು ತಿಂದೇ ಇಲ್ಲ ನಂಗೆ ನಾಟಕ ಆಡ್ಕೊಂಡು ಗುರ್ಸಟಿ ಇವಳು ಲೋಪರ್ ಮುಂಡೆ. ಬುದ್ಧಿ ಬೇಡವ ಮಗ, ಬುದ್ಧಿ ಬೇಡವ ಇವಳಿಗೆ. ಇವಳಿಗೆ ಇಷ್ಟು ಬೆಂಕಿ ಅಣ್ಣೆಕ್ತಿ ಬಾಯಿ ಮುನ್ನಾಕ ಅಂದರು. ಬುದ್ಧಿ ಬೇಡವ ಮಗ ಇವಳಿಗೆ, ಬುದ್ಧಿ ಲೋಪರ್ ಮುಂಡೆ. ನಾನು ಅಷ್ಟು ಬಗೆಯಿಂದ ಹೇಳಿದ್ರು ನಾನು ಮಾತು ಕೇಳ್ದಾನೆ, ಅವನು ಹೇಳದಂತೆ ಗೋವಿಂದನೇ. ಲೇ ಸುಮ್ಕಿರು, ಇವತ್ತು ಸತ್ತಳ ನಾಳೆಗೆ ಸತ್ತಳ ಆಡ್ಕೊಟ್ಟು ಏನು ಅಡಿಚೋಡಿ, ಅವಳು ಮಕ್ಕಳು ಮನೆ ಅವಳವಳೆ, ಅದಕ್ಕೆ ಯಾಕೆ ನಾವು ತಲೆಗೆಡ್ಸ್ಕೋಬೇಕು ಅಂದ್ಬಿಟ್ಟು ಎಲ್ಲವ ಅಷ್ಟು ಭಾಗ್ಯದಿಂದನೂ ಇವನು ಹೇಳ್ಕೊಂಡು ಹೇಳಿದಾನಂತೆ. ನಾನು ಬರ್ಬೇಕಾದ್ರೆ ಏನು ಮಾತಾಡಿಲ್ಲ, ಸುಮ್ಮನೆ ಆಗಿದ್ಲು. ನನಗೆ ಕಿವಿ ತುಂಬಿದ್ಲು, ಹಿಂಗೆ ಕರ್ಕ ಬಂದಿರ್ಸ್ಕೊಂಡವ್ರೆ ಹಂಗೆ ಅಂತ. ನಾನು ಕ್ವಾಪತ್ಕೊಂಡು ಈ ಕೆಲಸ ಮಾಡೋಣಲ್ಲ ಅನ್ಕೊಂಡು ಕ್ವಾಪ್ತಲೇ ಹೋದೆ. ಅವಳು ನೋಡ್ಬಿಟ್ಟು ಮಗ ಮೀನಾಕ್ಷಿ ನನಗೆ ಏನು ಮಾತಾಡೋಕೆ ಮನ್ಸು ಬರ್ನಿಲ್ಲ ಕಣೆ, ಏನು ಮಾತಾಡೋಕೆ ಮನ್ಸು ಬರ್ನಿಲ್ಲ. ಸುಮ್ಮನೆ ಆಗ್ಬಿಟ್ಟೆ ನಾನು. ಅಯ್ಯೋ ಬುಡತ್ತಿಗೆ ಸಹ ಹೇಳ್ಕೊಟ್ಟು ಏನು ಅಂದ್ಕೊಂಡು ನಾನು ಹೊಟ್ಟೆ ಉಳಿತು ನನಗೆ. ಆಳ್ಗಾರಿ ಮುಂಡೆದು ಅಚ್ಚುಕಟ್ಟಾಗಿರ್ಬೋದಾಗಿತ್ತು. ಇವತ್ತು ಈ ಮಕ್ಳು ಬಿಟ್ಟು ಹೋದ್ಲು, ಹಿಂಗೆ ಆಯ್ತಲ್ಲ ಅಂದ್ಕೊಂಡು ನನಗೆ ಒಂಥರ ಭಾಳ ಬೇಜಾರಾಗೋಯ್ತು ಕಣ್ಮಗ. ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಅಷ್ಟು ಬೇಜಾರು ಮಾಡ್ಕೊಂಡು ನಾನು ಅಲ್ಲೇ ಉಳ್ಕೊಂಡೆ. ನನಗೆ ಅವ್ಳು ನೋಡಿದ್ಮೇಲೆ ಇನ್ನು ಬರೋಕ್ಕೂ ಮನ್ಸು ಬರ್ನಿಲ್ಲ ಕಣ್ಮಗ. ನನಗೆ ಸುಮ್ಮನೆ ಆಗ್ಬಿಟ್ಟೆ ತಗೆ. ಅಯ್ಯೋ ಬುಡತ್ತಾಗೆ ಆಳ ತೊಡಗಲ್ ಮುಂಡೆ ಅವಳು ಮಾಡಿ ಕರ್ಮಕ್ಕೆ ನಮ್ಮ ಕಣ್ಣು ಮುಂದ್ಗಡೆ ಅನ್ಬೋಸ್ತಾ ಕೂತಾಳಲ್ಲ. ಈ ಚಿಕ್ಕ ವಯಸ್ಸಿಗೆ ಹಿಂಗೆ ಹುಷಾರಿಲ್ಲ ಅಂತ ಹಿಂಗೆಲ್ಲ ಅನ್ವಾಸ ತಗೊಂತದಲ್ಲ ಅಂತ ನನಗೆ ನಿಜವಾಗ್ಲೂ ಮಗ ಹೊಸಿ ಹೊಟ್ಟೆ ಉರಿನಿಲ್ಲ ಕಣ್ಣೆ, ಅಷ್ಟೊಂದು ಹೊಟ್ಟೆ ಉರಿತು. ನಾನು ಅಲ್ಲೇ ಉಳ್ಕೊಂಡ್ರೆ ಇವಳು ಹಳೆ ಮನೆಗೆ ಹೋಗಿ ಕೂತ್ಕೊಂಡು ಊಟ ಬೇಡ ನನಗೆ, ಅದು ಬೇಡ ಇದು ಬೇಡ ಅನ್ಕೊಂಡು ಬಂದು ಯಾರು ಕಾಲು ಕಟ್ಲಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಕೂತವಳೆ. ಅಲ್ಲಿ ಯಾವಾಗ ಹೋಗಿ ಕಾಲು ಕಟ್ಲಿ ಅಂತ ಕೂತವಳೆ. ಯಾರು ತಿರ್ಕೊಂಡಿಲ್ಲ. ಇವನು ಹೋದಂತೆ ಗೋವಿಂದವೇ ಹೋಗ್ಬಿಟ್ಟು ಒಂದ್ಸತಿ ಬಾ ಮನೆಗೆ ನಡಿ ಅಂತ ಅಂದವನೆ. ಇವಳು ಬರೋಕಿಲ್ಲ ತನಕ ಹೋಗು ನಾನು ಅಂತ ಇವಳು ಯಾವಾಗ ಆಟ ಮಾಡಿದಳು. ಅವನು ಬಂದರು ಬರ್ದಾರಿರೋ ಅಂದ್ಕೊಂಡು ಕಡ್ದಿವನು ಬಂದವನಿ ತಗಿ. ಇವನು ಯಾವಾಗ ಕಡ್ದು ಬಂದ ಕ್ವಾಪತ್ಬಿಡ್ತು. ಇನ್ನು ತಿರುಗಿ ನೋಡಿ ಮೇಲೆ ಯಾರವೇ ಅಂದ್ಬಿಟ್ಟು ಹೋಗಿ ಪಟೇಲಪ್ಪಂತಕ್ಕೆ ನ್ಯಾಯ ಕೊಟ್ಟಳಲ್ಲ ಮಗ ಇವಳು. ಇವಳು ಹೋಗೋಕ್ಕಾಗಿತ್ತ ನ್ಯಾಯ ಕೊಡೋಕೆ? ಇವಳು ಎತ್ತಿಗೆ ಬೆಂಕಿ ಇವಳು ಯಾವ ದೊಡ್ಡ ಮನ್ಸ್ಕಿತಿ ಮಗ ಇವಳು ಯಾವ ದೊಡ್ಡ ಮನ್ಸ್ಕಿತಿ ಇವಳು? ಅಷ್ಟು ಬಗೆಯಿಂದ ನಾನು ಹೇಳ್ಬಿಟ್ಟೋಗಿದೆ ತಾನೆ. ನಾನು ಬರೋಗಂಟ ಸುಮ್ಮ ಬಾಯಿ ಮುಚ್ಕೊಂಡು ಸುಮ್ಮನಿರೋಳು. ತಡೋದೆ ಮಜ್ಜಿ ಹೇಳದೆ ಅದೇನದಾಗಲಿ ನೋಡೇ ಬಿಡೋಕ್ಕಾಯ್ತದೆ ಅಂದ್ಕೊಂಡು ಇವಳು ಇರಬೇಕಾಗಿತ್ತಾನೆ. ಇವಳು ಇರಬೇಕಾಗಿತ್ತು ಕಣ್ ಸುಮ್ಕಿರು. ಅಲ್ಲ ಅದು ಏನು ಬುದ್ಧಿ ಕಲ್ತಿದ್ದಳು ಹಂಗೆ. ಆಯ್ತಾ ಇನ್ನು ನಾನು ಗೊತ್ತಾಯ್ತು ಇವಳು ಅವತಾರಗಳು ಆಡಲಿ, ಅದು ಹೆಂಗೆ ಆಡೋಳು ಅಂದ್ಕೊಂಡು ನಾನು ಸುಮ್ಮನೆ ಆದೆ ಕಣ್ಮಗ. ನಾನು ಸುಮ್ಮನೆ ಆಗ್ಬಿಟ್ಟೆ. ಇವಳು ಆಡಲಿ ಬಿಡು, ಅದು ಹೆಂಗೆ ಆಡೋಳು ಆಡಲಿ, ಅದೇನದು ಹಾಗೆ ಬಿಡಲಿ ಅಂದ್ಕೊಂಡು ನಾನೇನು ಮಾಡ್ಬಿಟ್ಟೆ, ಸುಮ್ಮನೆ ಆದೆ ಕಣ್ಮಗ. ಸುಮ್ಮನೆ ಆದ್ನ ಹೋಗೋದೇ ಬೇಡ, ನಾನು ಓದುತ್ತಾನೆ ಅವಳಂಗೆ ಆಡೋಳು ಅವತಾರ ಅಂದ್ಕೊಂಡು ನಾನು ಸುಮ್ಮನೆ ಆದರೆ ಏನಿಲ್ಲ ಅಂತಿಲ್ಲ. ಪಟೇಲಪ್ಪನ ಕೈಲಿ 1 ದಿವಸ ಬಂದು ಹೇಳ್ಬಿಟ್ಟು ಹೋಗಾಳೆ. ಇವನು ಪಟೇಲಪ್ಪ ಫೋನ್ ಮಾಡಾನೆ ಯಾರಿಗೆ, ನಿಮ್ಮ ಅಣ್ಣನಿಗೆ, ನಿಂಗಮ್ಮ ಕರ್ಕೊಂಡು ಬಾ ಮನೆ ತಕ್ಕೆ ಅಂತವ. ಇವನು ಫೋನ್ ಮಾಡ್ದ. ಸುಮ್ಕಿಲ್ಲ, ಕರೆದಕ್ಷಣ ಹೋಗ್ಬೇಕು ಅಂತ ಏನು ಕಾನೂನಿಲ್ಲ. ಸುಮ್ಮನಿರು ನೀನು, ತಲೆಗೆಡ್ಸ್ಕೊಬೇಡ ಮಗ. ಯಾಕೆ ಹೋಗ್ಬೇಕು, ಹೋಗೋದೇ ಬೇಡ, ಸುಮ್ಮನಿಲ್ಲ, ಅದು ಏನಾದ್ರು ಆಗಲಿ ಸುಮ್ಕಿಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಇರಿಸ್ದೆ ಕಣ್ಮಗ. ಇನ್ನು ಯಾಕೆ ಹೋಗೋದೇ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಅದನ್ನ ಯಾವಾಗ ನಾನು ಸುಮ್ಮನೆ ಅದೇ ಮಾರನೆಗೂ ತಿರ್ಗಾ ಫೋನ್ ಮಾಡಿದಂತೆ ಪಟೇಲಪ್ಪ. ಇವಳು ಹೋಗಿ ಗ್ವಾಗ್ಯಾರ್ದಿರೋದು ನೋಡಿ ಪಟೇಲಪ್ಪರೇ ನಿಮ್ಮ ಮಾತಿಗೆ ಮರುವುದಿಲ್ಲ ಹಿಂಗೆ ಅಂತ ಎತ್ಕಟ್ಟಿರೋದು. ಏನಂತ ಫೋನ್ ಮಾಡಿ ಪಟೇಲಪ್ಪ ಬಾಯಿ ಬಂದಂಗೆ ಬೈತಾಯಿದ್ದಾನಂತೆ ಕಣ್ಮಗ, ಬಾಯಿ ಬಂದಂಗೆ ಬೈತಾಯಿದ್ದಾನಂತೆ. ಗೌರವ ಇಲ್ವಾ ಊರು ಪಟೇಲಪ್ಪ ಅಂದರೆ ನಿಮ್ಗೆ ಮುರುವುದಿಲ್ವಾ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಮಾತಾಡೋದಂತೆ ಕಣ್ಮಗ. ಇವನು ಆಯಿತು ಬಿಡಿ ಪಟೇಲಪ್ಪರೇ ಅಂದ್ಕೊಂಡು ನಾನು ಫೋನ್ ಮಾಡ್ದೆ. ಹಿಂಗೆ ಪಟೇಲಪ್ಪರು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ, ಬಂದ್ಬಿಡವ ನೀನು, ಅದು ಯಾಕೆ ಬೇಕು ನೋಡು, ನಮ್ಮ ಮಾತುಗಳಿಗೆ ಬೆಲೆ ಕೊಡೋಕ್ಕಿಲ್ಲ ಅಂತ ಅದು ಯಾಕೆ ಅನ್ಸ್ಕೋಬೇಕು, ಸುಮ್ಮನೆ ನೀನು ಬಂದ್ಬಿಡವ ಅಂತ ಫೋನ್ ಮಾಡ್ದೆ ಕಣ್ಮಗ. ಅದಕ್ಕೆ ಏನು ಪಟೇಲಪ್ಪರು ಏನು ತೊಂದರೆ ಆಗಿರೋದು ಏನು ಹೇಳಿ ಅಂತ ಬಂದೆ. ಸರಿಯಾ? ಯಾವಾಗ ನಾನು ಬಂದೆ
ಅಷ್ಟೊತ್ತಿಗೆ ಇವಳು ಕುಂತಿದ್ಲಲ್ಲ, ನಾನಿದ್ರೆ ನಾನು ಬೇಕು ಅಂದರೆ ಅವಳು ಇರ್ಸ್ಕೊಳಂಗಿಲ್ಲ, ಅವಳನ್ನ ಇರ್ಸ್ಕೊಂಡ್ರೆ ನಾನು ಇರೋಕ್ಕಿಲ್ಲ ಅಂತ ಅಂದ್ಲು. ಹಾಂ, ಯಾವಾಗ ಹಂಗೆ ಅಂದ್ಲು ನನಗೂ ಆಪತ್ತತ್ತು ಕಣ್ಮಗ. ನೀನೇನಾರು ಅನ್ಕೋ, ಸರಿಯಾಗಿ ಆಪತ್ತತ್ತು. ಲೇ ಈಗೇನೀಗ ನೀನು ಇರೋಕ್ಕಿಲ್ವಾ? ಹೋಗಿ ಕಾಡ್ದು ಇರಬೇಡ, ಹೋಯ್ತಾ ಇಲ್ಲ ನೀನು, ಇರೋ ಕೂಡ್ದು ಕಲೆ ನೀನು. ಇಷ್ಟೆಲ್ಲ ಆದಮೇಲೆ ನೀನು ಇರೋದೇ ಬೇಡ, ನೀನು ಹೋಯ್ತೇ ಇರೋ ಅಂದ್ಬಿಟ್ಟೆ ಕಣ್ಮಗ ನಾನು. ಅಷ್ಟು ಕೂದಲು ಇನ್ನೇನು ಹೇಳ ನಿನಗೆ? ಅವ ಈಗ ಆಯಿತು, ಅವತ್ತೆಲ್ಲ ಅವಳು ಸಾಕಿಲ್ವವ ಮಕ್ಕಳನ್ನ, ಇವಳು ಬಿಟ್ಬಿಟ್ಟು ಹೋಗಿದ್ಲು. ಆವತ್ತಿಂದವ ಕಷ್ಟ ಆಗಲಿ ಸುಖ ಆಗಲಿ ಅವಳು ನೋಡ್ಕೊಳ್ದ್ರೆ ಇನ್ಯಾರು ನೋಡ್ಕೊಂಡಿದ್ರು? ಅಷ್ಟಕ್ಕೆ ನೀನು ಮನೆ ಬಿಟ್ಟೆ ಕಳಿಸ್ಬಿಡೋದ? ಅವಳು 2 ಮಕ್ಕಳು ಬಿಟ್ಬಿಟ್ಟು ಗಂಡು ಬಿಟ್ಟೋದವಳು ಅವಳು ಸರಿಯೇ ನಿಮಗೆ? ಅಲ್ಲ ಕಣ್ಮಗ, ಈ ಕರ್ಕ ಬಂದು ಇರ್ಸ್ಕೊಂಡಿರೋದು ಯಾರು ಹೇಳು? ನೋವೇ ಇರ್ಸ್ಕೊಂಡಿರೋದು ಅವ್ರ ಮನೇಲಿ. ಇವಳಿಗೆ ಯಾಕೆ ನೋವು ಓದ್ಕೊಂಡಿತ್ತು? ನಮ್ಮ ಮನೇಲಿ ಇರ್ಸ್ಕೊಂಡಿದ್ವಾ? ಅದಕ್ಕೆ ನಾಳೆ ಕಳಿಸ್ತೇವೆ ನೀ ನಾಳೆ ಕರ್ಕ ಬತ್ತೀನಿ ನನ್ನ ಮನೇಲಿ ಇರ್ಸ್ಕೊತೀನಿ. ಅದು ಏನು ಮಾಡ್ಕೊಂಡವಳು ಮಾಡ್ಕೊಳ್ಳಿ, ನಾನು ನೋಡ್ತೀನಿ. ನಾನು ಅವ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ನಾನು. ಹೋಗು ಕತೆ, ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಣ. ಅಯ್ಯ ಮಾಡವ ಬಂಗವ, ಏನು ಮಾಡಾರವ? ಏನು ಮಾಡಾರು? ಅವಳು ಆಡ್ದಂಗೆ ಆಡಲಿ ಅವ್ರು ಕುಣಿಯಕ್ಕೆ ಬಿಟ್ಬಿಟ್ಟು ಸುಮ್ಮನಿರ. ನಾನು ಹೋಗು ಬಾಯಿ ಮುಚ್ಕೊಂಡು. ನಿನಗೆ ಏನು ಗೊತ್ತು? ಅವಳ ಆಟಗಳ ಪತ್ತೆ ಹಚ್ಚೋದು ಭಾಳ ಕಷ್ಟ ಕಣವ, ಭಾಳ ಕಷ್ಟ. ಏನು ಅನ್ಕೊಬಿಟ್ಟಿದ್ದೀಯ ನೀನು? ಯೋಗ್ಯತೆಗೆ ಬೆಂಕಿ ಕಂದರು. ಅವಳು ಅಂಥವಳು ಗೊತ್ತಾ ಗುರ್ಸಟ್ಟಿ? ಅಂಥವಳಾಗಿರೋದಕ್ಕೆ ಐಕ್ಳಿಗೆ ಏನು ಭಾಳ ಗಮನ ನೋಡ್ಕೊಬಿಟ್ಲ. ಅವಳು ಎತ್ತಿರೋ ಮಗಿನ್ನೇ ನೋಡ್ಕೊಳ್ತಾನೆ ಇದು ಮಾಡಿದ್ಲು ಅವಳು. ಅಯ್ಯೋ ಮಾಡಿದ ಪಾಪ ಅರ್ಧವ್ರ ಬೈನಿ ಅಂತ ಕರ್ಮ ಅವ್ರು ಅಟ್ಟು ಅಂತಾರೆ. ಸುಮ್ಮನಿರವ, ನೀನು ಯಾಕೆ ಮಾತಾಡಿ ಇದು ಮಾಡ್ಕೊಂಡಿಯೇ? ಮಾತಾಡೋದಂತಲ್ಲ ಕಣ್ಮಗ, ಮಾತಾಡೋದಂತ ಅಲ್ಲ. ಏನು ಮಾಡಿಯೇ ಬಿಡೋತ್ತಾಗೆ ಸುಮ್ಮನೆ ಎಷ್ಟು ಮಾತಾಡೋರು ಅಷ್ಟೇ. ನಿನಗೇನು ಗೊತ್ತಾಯ್ತು ವಿಷಯ? ಬಂದವಳೆ ಕಣವ, ಬಂದಿದ್ದಳು. ಅಯ್ಯೋ ಅವಳು ಮಾನಕ್ಕೆ ಎಷ್ಟು ಬೆಂಕಿ ಕಕನ್ ಹೋಗತ್ತಾಗೆ. ಅಲ್ಲಿಗೆ ಯಾಕೆ ಬಂದಿದ್ದಾಳು? ಅದು ತೊಡಗಲ್ ಮುಂಡೆಯ ಉಗ್ದೋಡ್ಸು ಮೊದಲು. ಅದು ತೊಡಗಲ್ ಮುಂಡೆ, ಲೋಪರ್ ಮುಂಡೆ, ಕಿತ್ತೋದು ಮುಂಡೆಯ ಮೊದಲು ಉಗ್ದಿ ಓಡಿಸು. ಮನೆಯಿಂದ ಹಚ್ಕೆ ಓಡಿಸ್ನಿಲ್ಲ ಅಂದ್ರೆ ಮಾತ್ರವ ಮನೆಯ ಕಂಡಂಗೆ ಹಾಳು ಮಾಡ್ಬಿಡ್ತಾಳೆ ಮಗ. ನಾನು ಹೇಳ್ತೀನಿ ಕೇಳು, ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊ. ಏನಾರೇ ನೀನು ಅವಳನ್ನ ಒಳಗೆ ಬಿಟ್ಕೊಂಡೆ ಅಂದರೆ ನಿಮ್ಮ ಮನೆಯೇ ಹಾಳು ಮಾಡ್ತಾಳೆ, ಅದಂತೂ ಗ್ಯಾರಂಟಿ. ತಿಳ್ಕೊಬ್ರು ನೀನು. ಯಾವುದೇ ಕಾರಣಕ್ಕೂ ಅಲ್ಲಿ ಇಸ್ಕೊಬೇಡ, ಅವಳನ್ನ ಕಳಿಸೋಳ್ನ ತೊಡಗಲಿಯ. ಓ ಅಲ್ಲಿ ಹೋಗಿ ನೋಡಿದ್ರೆ ಮನೇನು ಉಂಟೋಗಿ ಕೂತಿದಂತೆ ಕಣವ. ಅದಕ್ಕೆ ಎಲ್ಲೋಗವ ಅಂತ ಹತ್ಕೊಂಡು ಬಂದಿದ್ಲು. ಬನ್ನಿ ಹೇಳಿ ಅಂದ್ಕೊಂಡು ಅದಕ್ಕೆ ಸುಮ್ಮನೆ ಇರ್ಸ್ಕೊಂಡಿವಿ. ಆಯಿತು ಸುಮ್ಮನಿರವೆ, ಏನು ಮಾಡೋಕ್ಕದು? ನೀನು ಚೆನ್ನಾಗಿ ಹೇಳ್ತಾಯಿದ್ದಿ ಕಣ್ಮಗ, ನೀನುವೇ ಭಾಳ ಚೆನ್ನಾಗಿ ಹೇಳ್ತಾಯಿದ್ದಿ ಬಿಡು. ಅದು ತೊಡಗಲ್ ಮುಂಡೆ ಅವಕ್ಕೆ ಅಯ್ಯೋ ಅಂದ್ರೆ 6 ತಿಂಗಳು ಕಮ್ಮಿ ಆಯ್ತದೆ. ಸುಮ್ಮನಿರು ನೀನು. ನಿನ್ಗೆ ಗೊತ್ತಿಲ್ಲ ಏನು ಅನ್ಕೊಬಿಟ್ಟಿದೆಯೇ ಹೇಳು? ನಾಯಿ ಮಣ್ಣು ಆತ ಕುಡ್ದಂಗೆ ನಾನು ಮಾಡಿ ಕಂಡಂಗೆ ಕಾಣ್ದೋದಂಗೆಲ್ಲ ಮಾಡಿ ಅವಳ ಕೈಲಿ ಆಡ್ಸ್ಕೊಂಡಿರೋ ಸಾಕು, ಕಳಿಸು. ಅವಳನ್ನೇನು ಮಾಡಕ್ಕೆ ಇಸ್ಕೊಂಡಿದ್ದಿ? ಸಿಕ್ಕಿಲ್ಲ ಸುಮ್ಮನಿರಿಗೆ ಎಲ್ಗೋದಾರವ. ಏನತ್ತಾಗ ಆಯಿತು ಹೋಯ್ತು. ಈಗ ಅಷ್ಟೆಲ್ಲ 2 ಮಕ್ಕಳಿಗೆ ಕೈ ಕೊಟ್ಬಿಟ್ಟು ಗಂಡಂಗೆ ಮೋಸ ಮಾಡ್ಬಿಟ್ಟೋದೊಳ್ನೆ ಇರ್ಸ್ಕೊಂಡಿದ್ದೀರಿ. ಈಗ ಇವಳನ್ನ ಹಾಕಿದ್ ಮಾಡಿ ಸುಮ್ಕಿರವ, ಬುದ್ಧಿಯಾಗಿ ಕಳಿಸ್ತೀನಂತೆ. ನನ್ನ ಮನೆ ಒಳಗೆ ಅವಳು ಬರ ಕೂಡ್ದು ಕಣ್ಮಗ, ಬರ ಕೂಡ್ದು ಹೇಳ್ತೇನೆ ಕೇಳ್ಕೊಬಿಡು. ಅವ್ಳು ಸವಾಸವೇ ಬೇಡ ನಮಗೆ. ಅದೆಲ್ಲಿ ಹೋಗಿದ್ದಾಳು ಹೋಗ್ಲಿ, ಓಡಿಸು ಮೊದಲು ಮನೆ ಹಚ್ಕೆ. ಅವಳು ಬೇರೆ ಇಸ್ಕೊಂಡು ಕೂತಿರ್ವೆ ಗರಂದಾರಿ ಅಂದ್ಬಿಟ್ಟು. ಆಯಿತು ಸುಮ್ಮನಿರವೆ, ನೀ ಏನು ಮಾಡಿ ಏತೆಗೆ? ಏನು ಮಾಡಂಗೂ ಇಲ್ಲ ಮುಟ್ಟಂಗೂ ಇಲ್ಲ ಕತೆ. ಮುಡುಗು ಪೋರೆ ಮುಡುಗು ಸಾಕು, ಸುಮ್ಮನಿರು. ಯೋಗ್ಯತೆಗೆ ಇಷ್ಟು ಬೆಂಕಿ ಅಕ್ಕ. ಓಡಿಸು ಮೊದಲು, ಓಡಿಸು ನೀನು. ಮುಡುಗು ಪೋನೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.